ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಮುಖಪದ್ಮ ಹೇಗೆ ಅಲಂಕಾರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಮುಖಪದ್ಮ ಅಲಂಕಾರಕ್ಕಿರುವಂತಹ ಸಾಮಗ್ರಿಗಳು. ಆಲ್ರೆಡಿ ಇಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ಮಾಂಗಲ್ಯ ಇದೆ, ಆಲ್ರೆಡಿ ಕರಿಮಣಿ, ತಾಳಿ ಎಲ್ಲ, ಹವಳ ಎಲ್ಲ ಹಾಕಿರುವಂತಹ ಮಾಂಗಲ್ಯ ಇದೆ. ಹಾಗೆ ಕತ್ತಿಗೆ ಹಾಕುವಂತಹ ನೆಕ್ಲೆಸ್ ಕೂಡ ಇದೆ. 2 ರೀತಿಯಾದ ನೆಕ್ಲೆಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕಣ್ಣು, ದೇವಿಗೆ ಕಣ್ಣು ಮತ್ತು ಬಿಂದಿ ಎಲ್ಲ ಇದೆ. ಇದರಲ್ಲೂ ಕೂಡ ಅಲಂಕಾರಕ್ಕೆ ಬೇಕಾಗಿರುವಂತಹ ವಸ್ತುಗಳು ಇದೆ. ಸೊ ಹಾಗಾದರೆ ಬನ್ನಿ ಅಲಂಕಾರ ಹೇಗೆ ಮಾಡೋದು ಇದನ್ನು ಬಳಸ್ಕೊಂಡು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಇದನ್ನೆಲ್ಲ ಸ್ಟಿಕ್ ಆನ್ ಅಂತ, ಇದು ಒಂದು ರೀತಿ ಕ್ಲೇ. ಇದನ್ನೆಲ್ಲ ಈ ಸಾಮಗ್ರಿನೆಲ್ಲ ಮುಖವಾಡಕ್ಕೆ ನಾವು ಫಿಕ್ಸ್ ಮಾಡಲಿಕ್ಕೆ ಬಳಸ್ಬೋದು. ನೋಡಿ, ಈ ರೀತಿ ಜಸ್ಟ್ ಸ್ವಲ್ಪ ತಗೊಂಡು ಈ ರೀತಿ ಬ್ಯಾಕ್ ಸೈಡಲ್ಲಿ ಹಾಕಿಬಿಟ್ಟು ಫಿಕ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದು ಬೀಳಲ್ಲ. ತುಂಬ ಚೆನ್ನಾಗಿರುವಂತಹ ಗ್ಲೂ ಟೈಪ್ ಕ್ಲೇ ಇದು. ಸೊ ನೋಡಿ, ಮುಖವಾಡ ಕೂಡ ನಾನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳಿ ಮುಖವಾಡ. ಸೊ ಇದಕ್ಕೆ ನಾವು ಅಲಂಕಾರ ಮಾಡೋಣ ಈ ವಸ್ತುಗಳನ್ನೆಲ್ಲ ಬಳಸ್ಕೊಂಡು. ಅದಕ್ಕೂ ಮುಂಚೆ ವರಮಹಾಲಕ್ಷ್ಮಿಗೆ ಈಗಾಗಲೇ ನಾನು ಹಸ್ತ ಮತ್ತು ಪಾದನ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ಸೊ ಈಗ ನಾನಿಲ್ಲಿ ರೆಡ್ ಕಲರ್ ಪೇಂಟ್ ತೊಗೊಂಡಿದ್ದೀನಿ. ಲಿಪ್ಸ್ಟಿಕ್ಕು, ಐಲೈನರ್ ಕೂಡ ಯೂಸ್ ಮಾಡಿ ಸೊ ಮುಖವಾಡಕ್ಕೆ ಅಲಂಕಾರ ಮಾಡ್ತಾರೆ. ನಾನಿಲ್ಲಿ ರೆಡ್ ಕಲರ್ ಪೇಂಟ್ ತೊಗೊಂಡಿದ್ದೀನಿ ಆ್ಯಂಡ್ ಬ್ಲ್ಯಾಕ್ ಕಲರ್ ಪೇಂಟ್ ಕೂಡ ತೊಗೊಂಡಿದ್ದೀನಿ. ಫುಲ್ ಫೇಸ್ ಪೇಂಟಿಂಗ್ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ನಾನು ಆಲ್ರೆಡಿ ಹೇಗೆ ಮುಖಪದ್ಮಕ್ಕೆ ಫೇಸ್ ಪೇಂಟಿಂಗ್ ಮಾಡ್ಬೋದು, ಫೇಸ್ ಪೇಂಟಿಂಗ್ ಜೊತೆಗೆ ಅಲಂಕಾರ ಹೇಗೆ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ. ಅದು ಕೂಡ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಈಗ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಐಬ್ರೋನ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಐಬ್ರೋ ಸಣ್ಣದಾಗಿ ಕೂಡ ಬರ್ಕೋಬೋದು ಅಥವಾ ಸ್ವಲ್ಪ ದಪ್ಪ ಆದರೂ ಕೂಡ ಬರ್ಕೊಳ್ಬೋದು. ದೇವಿ ಮೊದಲೇ ಲಕ್ಷ್ಮಿ ಅಲಂಕಾರ ಪ್ರಿಯ, ಹಾಗಾಗಿ ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆನೆ. ಹಾಗೆಯೇ ಹುಬ್ಬುಗಳಿಗಾದ್ಮೇಲೆ ಕಣ್ಣು ಲ್ಯಾಶಸ್ ಲೈನ್ ಮತ್ತು ವಾಟರ್ ಲೈನ್ ಕೂಡ ಸೊ ಬ್ಲ್ಯಾಕ್ ಕಲರ್ ಪೇಂಟಿಂದ ನಾನು ಪೇಂಟ್ ಮಾಡ್ತಿದ್ದೀನಿ. ಇದಾದಮೇಲೆ ಒಂದೇ ಒಂದು ದೃಷ್ಟಿ ಬೊಟ್ಟು ಕೂಡ ಇಡ್ತಿದ್ದೀನಿ. ಸೊ ಈಗ ನಾನು ಕ್ಲೇ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಏನು ಕಣ್ಗಳಿಗೆ ಏನು ಸಾಮಗ್ರಿಗಳಿದೆಯಲ್ಲ ಅದಕ್ಕೆಲ್ಲ ಕ್ಲೇ ಆಲ್ರೆಡಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದನ್ನು ಈ ರೀತಿ ಜಸ್ಟ್ ಫಿಕ್ಸ್ ಮಾಡಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಬೀಳೋದಿಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಬೇಕಾದರೆ ನಾವು ರಿಮೂವ್ ಮಾಡ್ಕೊಳ್ಬೋದು. ಅದು ರೀಯೂಸಬಲ್ ಕ್ಲೇ ಅದು. ಈಗ ನೀವು ನೋಡ್ತಿರ್ಬೋದು, ಎಕ್ಸ್ಟ್ರಾ ಜ್ಯುವೆಲ್ರಿನ ನಾನು ಕಿರೀಟದ ಅಲಂಕಾರಕ್ಕಂತಾನೆ ತೊಗೊಂಡು ಬಂದಿದ್ದೀನಿ. ನೋಡಿ, ಅದಕ್ಕೂ ಕೂಡ ನಾನು ಕ್ಲೇ ಹಾಕ್ಕೊಂಡು ಇಟ್ಕೊಂಡು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಾಲ್ ಚೈನ್ ತೊಗೊಂಡಿದ್ದೀನಿ, ಡಬಲ್ ಬಾಲ್ ಚೈನ್ ಇದು. ಸೊ ಸ್ವಲ್ಪ ದಪ್ಪ ಇರುವಂತಹ ಬಾಲ್ ಚೈನ್ ಇದು. ಇದನ್ನು ಕೂಡ ಇಲ್ಲಿ ಕಿರೀಟದ ಅಲಂಕಾರಕ್ಕೆ ಫಿಕ್ಸ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ನಾನು ಸಪ್ರೇಟಾಗಿ ರೆಡಿ ಮಾಡ್ಕೊಂಡಿರುವಂಥದ್ದು ಲಕ್ಷ್ಮಿ ಅಲಂಕಾರಕ್ಕಂತಾನೆ. ಈಗ ನೋಡಿ, ಇದು ಡ್ರೈ ಆಗಕ್ಕೆ ಬಿಡೋಣ. ಇದು ಫೆವಿಕಾಲ್ ಹಾಕಿ ಫಿಕ್ಸ್ ಮಾಡ್ತೀನಿ. ಈಗ ನಾನು ಇಲ್ಲಿ ಇನ್ನು ಉಳಿದಂತಹ ದೇವಿ ಅಲಂಕಾರಕ್ಕೆ ಉಳಿದಿರುವಂತಹ ಸಾಮಗ್ರಿಗಳು ಕ್ಲೇ ಹಾಕ್ಕೊಂಡು ಫಿಕ್ಸ್ ಮಾಡ್ತಿದ್ದೀನಿ. ಹಾಗೆ ಕಿವಿ ಓಲೆ ಕೂಡ ಕ್ಲೇ ಹಾಕಿ ಫಿಕ್ಸ್ ಮಾಡ್ತಿದ್ದೀನಿ. ನೀವು ಎಲ್ಲಿ ಬೇಕಾದರೂ ನೀವು ಫಿಕ್ಸ್ ಮಾಡ್ಕೊಬೋದು ಅಥವಾ ಹೀಗೆ ಬೇಕಾದರೂ ಹಾಕ್ಕೊಳ್ಬೋದು, ನಿಮ್ಮ ಕ್ರಿಯಾಶೀಲತೆಗೆ ತಕ್ಕಂತೆ. ಇಲ್ಲಿ ಮೂಗುತಿ ದೇವಿಗೆ 2 ಮೂಗುತಿಯನ್ನು ಹಾಕುವಂಥದ್ದು, 2, 3 ಕೂಡ ಒಂದು ಮಧ್ಯದಲ್ಲಿ ಕೂಡ ಹಾಕುವಂಥದ್ದು. ಇಲ್ಲಿ ನಾನು 2 ಮೂಗುತಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದೆಲ್ಲ ರೆಡಿ ಆಯಿತು. ಹಾಗೆ ಉಳಿದಂತಹ ಅಲಂಕಾರ ಸಾಮಗ್ರಿಗಳನ್ನ ಈಗ ಕಿರೀಟಕ್ಕೆ ಕ್ಲೇ ಹಾಕಿ ಫಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಈಗ ಮಹಾಲಕ್ಷ್ಮಿ ಮುಖಪದ್ಮ ಅಲಂಕಾರದಿಂದ ರೆಡಿಯಾಗಿದೆ. ಮುಖಪದ್ಮಕ್ಕೆ ನಾನು ಅರಿಶಿನ ಮತ್ತು ಗಂಧ ಎಲ್ಲ ಹಚ್ಚಿಲ್ಲ, ಯಾಕಂದರೆ ಪೂಜೆ ದಿನ ಸೊ ಗಂಧ, ಅರಿಶಿನ ಮತ್ತು ಕುಂಕುಮವನ್ನು ಇಡುವಂಥದ್ದು. ಹಾಗಾಗಿ ಈಗ ನಾನು ಅದನ್ನು ಹಚ್ಚಿಲ್ಲ. ಸೊ ಇದಿಷ್ಟು ವರಮಹಾಲಕ್ಷ್ಮಿ ಮುಖಪದ್ಮ ಅಲಂಕಾರ. ಥ್ಯಾಂಕ್ ಯು.